ಅಂಕೋಲದ ಶಿರೂರು ಬಳಿ ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇರಳ ಮೂಲದ ಲಾರಿ ಹಾಗೂ ಅರ್ಜುನ್ ಶವ ಪತ್ತೆಯಾಗಿದೆ. 6 ದಿನಗಳಿಂದ ನಡೀತಾ ಇತ್ತು ಈ ಕಾರ್ಯಾಚರಣೆ. ಅಂಕೋಲದ ಶಿರೂರು ಬಳಿ ಗುಡ್ಡ ಕುಸಿತ ಉಂಟಾದಂತಹ ಪ್ರಕರಣ. ಆ ಸಂದರ್ಭದಲ್ಲಿ ಸುಮಾರು 11 ಮಂದಿ ಸಾವನ್ನಪ್ಪಿದ್ರು. ಅದರಲ್ಲಿ 3 ಮಂದಿ ಶವಕ್ಕಾಗಿ ಸಾಕಷ್ಟು ಕಾರ್ಯಾಚರಣೆಯನ್ನ ಮಾಡಲಾಗಿತ್ತು. ಆದರೆ ಇವತ್ತು 6 ದಿನಗಳಿಂದ ನಡೀತಾ ಇತ್ತು ಈ ಕಾರ್ಯಾಚರಣೆ. ಈಗ ಅರ್ಜುನ್ ಮತ್ತೆ ಆತನ ಲಾರಿ ಪತ್ತೆಯಾಗಿದೆ. 6 ದಿನಗಳಿಂದ ಈ ಒಂದು ಕಾರ್ಯಾಚರಣೆ ನಡೆದು ಈ ಕಾರ್ಯಾಚರಣೆಯಲ್ಲಿ ಅರ್ಜುನ್ ಹಾಗೂ ಲಾರಿ ಪತ್ತೆಯಾಗಿರುವುದು ಗುಡ್ಡ ಕುಸಿತದಲ್ಲಿ ಸಂಪೂರ್ಣವಾಗಿ ಆ ಲಾರಿ ನಜ್ಜುಗುಜ್ಜಾಗಿದೆ. ಜುಲೈ 16ರಂದು ಸಂಭವಿಸಿದಂತಹ ಭೀಕರ ಗುಡ್ಡ ಕುಸಿತ. ಲಾರಿ ಸಮೇತವಾಗಿ ಗಂಗಾವಳ್ಳಿ ನದಿಯಲ್ಲಿ ಅರ್ಜುನ್ ಕೊಚ್ಚಿ ಹೋಗಿದ್ರು. ಲಾರಿ ಸಮೇತವಾಗಿ ಈಗ 6 ದಿನಗಳಿಂದ ನಡೀತಾ ಇತ್ತು ಈ ಕಾರ್ಯಾಚರಣೆ. 3 ಮೃತದೇಹಗಳಿಗಾಗಿ ಸಾಕಷ್ಟು ಬಾರಿ ಕಾರ್ಯಾಚರಣೆಯನ್ನು ನಡೆದರೂ ಕೂಡ ಅದು ಯಶಸ್ವಿ ಆಗಿರಲಿಲ್ಲ. ಆದರೆ ಈ ಬಾರಿ ಸುಮಾರು 6 ದಿನಗಳಿಂದ ಏನು ನಡೀತಾ ಇತ್ತು ಕಾರ್ಯಾಚರಣೆ ದೃಶ್ಯಗಳಲ್ಲಿ ನೋಡಿ ಗಮನಿಸ್ತಾ ಇದ್ದೀವಿ. 6 ದಿನಗಳ ಕಾರ್ಯಾಚರಣೆಯಲ್ಲಿ ಇವತ್ತು ಆ ಲಾರಿ ಮತ್ತು ಅರ್ಜುನ್ ಇಬ್ಬರು ಕೂಡ ಸಿಕ್ಕಿದ್ದಾರೆ. ಕಂಪ್ಲೀಟ್ ಆಗಿ ನಜ್ಜುಗುಜ್ಜಾಗ್ಬಿಟ್ಟಿದೆ ಲಾರಿ. ನೋಡಿ, ಕ್ರೇನ್ ಮುಖಾಂತರವಾಗಿ ಅದನ್ನ ಎತ್ತುವಂತಹ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಆ ದೃಶ್ಯಾವಳಿಗಳನ್ನ ನಾವು ಗಮನಿಸ್ತಾ ಇದ್ದೀವಿ. ಕಾರ್ಯಾಚರಣೆ ಯಾವ ರೀತಿಯಾಗಿ ನಡೀತಾ ಇತ್ತು ಅಂತ ಹೇಳಿ. ಅರ್ಜುನ್ ಸಿಕ್ಕಿದೆ, ಅರ್ಜುನ್ನ ಮೃತದೇಹ ಸಿಕ್ಕಿದೆ. ಜೊತೆಗೆ ಲಾರಿ ಕಂಪ್ಲೀಟ್ ಆಗಿ ನಜ್ಜುಗುಜ್ಜಾಗಿದೆ. ಜೂನ್ ಜುಲೈ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಭೀಕರ ಮಳೆ ಆಯಿತು ಅಂತ ನಾವು ಗಮನಿಸಿದ್ದೀವಿ. ಕೇರಳ ದುರಂತವನ್ನ ಕೂಡ ನಾವು ನೋಡಿದ್ದೀವಿ. ಜೊತೆಗೆ ಶಿರೂರು ಬಳಿ ಆದಂತಹ ಈ ಗುಡ್ಡ ಕುಸಿತದಿಂದಾಗಿ ಅಲ್ಲಿದ್ದಂತಹ ಹೋಟೆಲ್ ಮಾಲೀಕ ಇರಬಹುದು, ಅಲ್ಲಿ ನಿಲ್ಲಿಸಿದಂತಹ ಲಾರಿ, ಅಲ್ಲಿದ್ದಂತಹ ಚಾಲಕ ಎಲ್ಲರೂ ಕೂಡ ಕೊಚ್ಚಿ ಹೋಗಿದ್ರು. ಆ ಗುಡ್ಡ ಬಿದ್ದಂತಹ ರಭಸಕ್ಕೆ ಕಂಪ್ಲೀಟ್ ಆಗಿ ಆ ಲಾರಿ ನಜ್ಜುಗುಜ್ಜಾಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಒಂದು ಕಡೆ ಕಾರ್ಯಾಚರಣೆ, ಮತ್ತೊಂದು ಕಡೆ ಚಾಲಕ ಅರ್ಜುನ್ ಆತನ ಭಾವಚಿತ್ರವನ್ನ ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಈತನೇ ಅರ್ಜುನ್. ಸುಮಾರು 2 ತಿಂಗಳುಗಳ ಕಾಲ ಆಗಿದೆ. ಇದರ ಮಧ್ಯದಲ್ಲೂ ಕೂಡ ಸಾಕಷ್ಟು ಬಾರಿ ಕಾರ್ಯಾಚರಣೆಯನ್ನ ಮಾಡಲಾಗಿತ್ತು. ಆದರೆ ಅದು ಯಶಸ್ವಿ ಆಗಿರಲಿಲ್ಲ. ಈ 6 ದಿನಗಳ ಕಾಲ ಸತತವಾಗಿ ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. ಇವತ್ತು ಆ ಲಾರಿ ಮತ್ತು ಚಾಲಕ ಅರ್ಜುನ್ ಆ ಶವ ಪತ್ತೆಯಾಗಿದೆ. ಜೊತೆಗೆ ಲಾರಿ ಕಂಪ್ಲೀಟ್ ಆಗಿ ನಜ್ಜುಗುಜ್ಜಾಗಿದೆ. ಅಷ್ಟು ರಭಸವಾಗಿ ಮೇಲಿನಿಂದ ಗುಡ್ಡ ಕುಸಿತ ಉಂಟಾಗಿತ್ತು. ಹಾಗಾಗಿ ಅಲ್ಲಿದ್ದಂತಹ ಲಾರಿ ಇರಬಹುದು, ಅಲ್ಲಿದ್ದಂಥ ಯಾರೆಲ್ಲ ಇದ್ರು ಆ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಅದಕ್ಕೆ ಬಲಿಯಾಗಿದ್ರು. ಸುಮಾರು 11 ಜನರನ್ನು ಆ ಸಂದರ್ಭದಲ್ಲಿ ಮೇಲೆತ್ತಲಾಗಿತ್ತು, ಮೃತದೇಹವನ್ನು ಹೊರತೆಗೆಯಲಾಗಿತ್ತು. ಅದರಲ್ಲಿ 3 ಜನರ ಮೃತದೇಹಕ್ಕಾಗಿ ಸಾಕಷ್ಟು ಪ್ರಯತ್ನಗಳನ್ನು ಮಾಡಿದ್ರು, ಕಾರ್ಯಾಚರಣೆಯನ್ನು ಮಾಡಿದ್ರು. ಬಟ್ ಯಶಸ್ವಿ ಆಗಿರಲಿಲ್ಲ. ಈಗ ಮತ್ತೆ ಪ್ರಾರಂಭ ಆದಂತಹ ಕಾರ್ಯಾಚರಣೆಯಲ್ಲಿ 6 ದಿನಗಳ ಕಾಲ ನಡೆದಂತಹ ಕಾರ್ಯಾಚರಣೆ ನೋಡಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಯಾವ ರೀತಿಯಾಗಿ ಅಲ್ಲಿದ್ದಂತಹ ಲಾರಿಯನ್ನ ಮೇಲೆತ್ತುವಂತಹ ಪ್ರಯತ್ನ ಅಂದರೆ ಕಾರ್ಯಾಚರಣೆ ನಡೀತು ಅಂತ ಹೇಳಿ. ಕಂಪ್ಲೀಟ್ ಆಗಿ ಅಲ್ಲಿ ಆ ಲಾರಿ ಇತ್ತಲ್ಲ, ಅದು ಕಂಪ್ಲೀಟ್ ಆಗಿ ನಜ್ಜುಗುಜ್ಜಾಗ್ಬಿಟ್ಟಿದೆ. ಯಾಕಂದರೆ ಮೇಲಿನಿಂದ ಬಿದ್ದಂತಹ ಆ ಗುಡ್ಡ ಕುಸಿತ ಏನಾಯಿತು, ಆ ಕಲ್ಲು ಮಣ್ಣು ಜೊತೆಗೆ ಆ ನೀರು ಎಲ್ಲವೂ ರಭಸವಾಗಿ ತೆಗೆದುಕೊಂಡು ಹೋಗಿ ಗಂಗಾವಳಿ ಆ ನದಿ ಒಳಗಡೆ ಸೇರಿಕೊಂಡ್ರು. ಆ ಸಂದರ್ಭದಲ್ಲಿ ಸಾಕಷ್ಟು ಮಂದಿ ಸಾವನ್ನಪ್ಪಿದ್ರು ಕೂಡ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.